ಅವರು ಯಾವಾಗ್ಲೂ ನನ್ನನ್ನ ಮಾವ ಅಂತ ಕರೀತಾರೆ. ನಮ್ಮ ಗೋತ್ರಗಳ ಇಲ್ಲ, ಅದು ನಾರ್ಮಲಿ ಇರುವಂತದ್ದು. ಬಟ್ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಸಹ, ನಾನಂತೂ ಮನುಷ್ಯತ್ವದ ಹಿನ್ನೆಲೆಯಲ್ಲಿ ಇರೋವಂಥ ರಾಜಕಾರಣ, ಪಕ್ಷ ರಾಜಕಾರಣ ಬೇರೆ. ಪಾಪ ಮೊನ್ನೆ ಹೊಸಪೇಟೆನಲ್ಲಿ ಮಹಾನ್ ಘಟಾನುಘಟಿಗಳು ಶ್ರೀರಾಮುಲು, ರಮೇಶ್ ಜಾರಕಿಹೊಳಿ, BV ನಾಯಕ್, ಆಮೇಲೆ ಮಾಜಿ ಸಂಸದರು ಈ ಭಾಗದ ದೇವೇಂದ್ರಪ್ಪನವರು, ಶಿವನಗೌಡ ಪಾಟೀಲ್, ಶಿವನಗೌಡ ನಾಯ್ಕ್, ಸೊ ಈ ತರದವರು ಸೇರಿ, ರಾಜೇಗೌಡರು ಸಹ, ರಾಜೇಗೌಡರು, ಆಮೇಲೆ ಆ ಹೆಣ್ಮಗಳು MLC, ಬಿಜೆಪಿಯ MLC, ಅವರು, ಇವರೆಲ್ಲರೂ ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಒಂದು ಸಮಾಜವನ್ನ ರಾಜಕೀಯವಾಗಿ ಯಾಕರಪ್ಪ ಹೊಡಿತೀರಿ? ನಾಚಿಕೆ ಆಗೋದಿಲ್ವೇನ್ರಿ? $187 ಕೋಟಿ ಹಗರಣ ಆದಾಗ್ಲೂ ಬಾಯ್ ಬಿಡ್ಲಿಲ್ಲ ವಾಲ್ಮೀಕಿ ನಿಗಮದಲ್ಲಿ. $56% ಮೀಸಲಾತಿ ಮತ್ತೆ 50%ಗೆ ಬಂದು STಗಳಿಗೆ 7ರ ಬದಲು 3%ಗೆ ಬಂದಿದೆ. 3 ಇದ್ದದ್ದನ್ನ 7 ಆಗಿತ್ತು ನಮ್ಮ ಹೋರಾಟಗಳು. ಅದನ್ನ SCಗಳದ್ದು 17 ಆಗಿದ್ದನ್ನ 15ಕ್ಕೆ ಬಂದಿದೆ. ಈಗ 3. ನಾನು ರಾಜ್ಯವ್ಯಾಪಿ ಸುಮಾರು 27 ಜಿಲ್ಲೆಗಳನ್ನ ಕಳೆದ 3 ತಿಂಗಳಲ್ಲಿ ಪ್ರವಾಸ ಮಾಡಿ ಸಂವಿಧಾನ ದತ್ತವಾಗಿ ಕೊಟ್ಟಿರುವಂತ ಮೀಸಲಾತಿಯ ಪ್ರಮಾಣವನ್ನ, ಆ ಕಾಯ್ದೆಯನ್ನ 9th ಶೆಡ್ಯೂಲ್ಗೆ, ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು. ಇದು ನಾನು ಹೇಳಿದ್ದಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 23rd ಮಾರ್ಚ್ 2023 ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು 9th ಶೆಡ್ಯೂಲ್ಗೆ ಸೇರಿಸಿ ಅಂತ ಹೇಳಿದ್ದಾರೆ. ಈಗ ಜನ ಜಾಗೃತರಾಗಿ ನಿಮ್ಮ ನಿಷ್ಕ್ರಿಯೆಯನ್ನ ಗಮನಿಸಿದ ಮೇಲೆ, ನಿಮ್ಮ ನಿಷ್ಕ್ರಿಯತೆಯನ್ನ ಗಮನಿಸಿದ ಮೇಲೆ ಜನ ಇವತ್ತು ನಿಮ್ಮನ್ನ ತಿರಸ್ಕಾರ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಜ್ಞಾನೋದಯ ಆಗಿ ಬೆಳಗಾಂನಲ್ಲಿ ಒಂದು ಸಭೆ, ರಾಯಚೂರಲ್ಲಿ ಒಂದು ಸಭೆ, ಹೊಸಪೇಟೆನಲ್ಲಿ ಒಂದು ಸಭೆ ಮಾಡಿ ಆದರೆ ನಾನು ಇಷ್ಟೇ ಹೇಳ್ತೇನೆ, ಸಮಾಜವನ್ನ ರಾಜಕೀಯವಾಗಿ ಯಾಕೆ ಡಿವೈಡ್ ಮಾಡುತ್ತೆ? ಪಾಪ ಅವರೇನೋ ಹೇಳಿದ್ದಾರೆ ಮಹಾನುಭಾವರು, ಬಹುದೊಡ್ಡ ನಾವು ಹೋರಾಟಗಾರರು. ನಾನು ಕೇಳ್ತೇನೆ, ನಾನು ರಾಮಕೃಷ್ಣ ಹೆಗಡೆ ಅವರ ಜೊತೆನಲ್ಲಿ 17 ತಿಂಗಳು 20 ದಿವಸಗಳ ಕಾಲ ಎಮರ್ಜೆನ್ಸಿನಲ್ಲಿ ಜೈಲಿನಿಂದ ಬಂದು ಅವರೊಟ್ಟಿಗೆ ಇದ್ದು ಆಚೆ ಬಂದಾದ ಮೇಲೆ 84-85ರಲ್ಲಿ ST ಮಾಡಿಸ್ಲಿಕ್ಕೆ ವಾಲ್ಮೀಕಿ ಸಮಾಜವನ್ನು ಯಾರೇ ಮಾಡಿದ್ದು ಮಿಸ್ಟರ್ ರಾಮುಲು? ಉಗ್ರಪ್ಪ ಮತ್ತು ಅವರ ಮಾವ ಬೀರಣ್ಣವರು. 19th ಏಪ್ರಿಲ್ 1991 ಯಾರೇ ಆರ್ಡಿನೆನ್ಸ್ ಮಾಡಿಸಿದ್ದು ಚಂದ್ರಶೇಖರ್ ಮುಖಾಂತರ? ಅದು ಉಗ್ರಪ್ಪ. ಅದನ್ನ ಕಾನೂನಾಗಿ ಜುಲೈ 1991 ಪಾರ್ಲಿಮೆಂಟ್ ಬಿಲ್ ಮೂಲಕ ಆ ಕಾನೂನು ಮಾಡಿಸಿದಂತವ್ರು ಯಾರಾದ್ರೂ ಇದ್ರೆ ಅದು ಉಗ್ರಪ್ಪ. ದೇವೇಗೌಡರ ಮೂಲಕ, ನರಸಿಂಹರಾಯರ ಮೂಲಕ ನಾವು ಒತ್ತಡ ತಂದಂಥದ್ದು. ಇಲ್ಲಿಯ ಬಸವರಾಜೇಶ್ವರಿ ಅವರು ಸಹ ಆ ಸಂದರ್ಭದಲ್ಲಿ ಅದಕ್ಕೆ ಸಹಾಯ ಮಾಡಿದ್ದಾರೆ.
ಹಾಗಿನ್ನ ಕಣ್ಣೇ ಬಿಟ್ಟಿರ್ಲಿಲ್ಲಪ್ಪ ಮಿಸ್ಟರ್ ರಾಮುಲು ಅಂಡ್ ಟೀಮ್. ವಿಧಾನಸೌಧದ ಮುಂದೆ 2017ರಲ್ಲಿ ವಾಲ್ಮೀಕಿ ಸ್ಟ್ಯಾಚ್ಯೂ ಹಾಕಿಸಿದ್ವಿ. 2.5 ಎಕರೆ ತಪೋವನವನ್ನ ಮಾಡಿಸಿದಂತವ್ರು ಉಗ್ರಪ್ಪ. ಡಿಲಿಮಿಟೇಷನ್ ಅನ್ನ ಜಾರಿಗೆ ತರುವಂತದಕ್ಕೆ ಡಿಲಿಮಿಟೇಷನ್ 4 ಕಡೆ ಬೆಂಗಳೂರು, ಬೆಳಗಾಮು, ಗುಲ್ಬರ್ಗ, ಮೈಸೂರಲ್ಲಿ ಕಮಿಷನ್ ಮುಂದೆ ಅಪಿಯರ್ ಆಗಿ ಆರ್ಗ್ಯೂ ಮಾಡಿ ಇದನ್ನ ಜಾರಿಗೆ ತರಬೇಕು ಅಂತ ಮಾಡಿದಂತವ್ರು ಉಗ್ರಪ್ಪ. ನಿಮ್ದೇನ್ರಿ ನಿಮ್ ದೇಣಿಗೆ? ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ರಾಮುಲು ಅಂಡ್ ಇಸ್ ಟೀಮ್. ಏನಪ್ಪ ಸಮಾಜಕ್ಕೆ ನಿಮ್ಮ ದೇಣಿಗೆ? ರಾಜ್ಯಕ್ಕೆ ಏನ್ ನಿಮ್ ದೇಣಿಗೆ? ನಿಮ್ಮ ಜಿಲ್ಲೆಗೆ ಏನ್ ದೇಣಿಗೆ? ನನ್ನ ಜೀವನದಲ್ಲಿ ಎಂದೂ ಸಹ ಅಧಿಕಾರದ ಹಿಂದೆ ಹೋದಂತವನಲ್ಲ. ನನ್ನ ಜೀವನದಲ್ಲಿ ಎಂದೂ ಸಹ ರಾಜ್ಯದ ರಾಷ್ಟ್ರದ ಸಂಪತ್ತನ್ನ ಲೂಟಿ ಮಾಡಿದವನಲ್ಲ. ನನ್ನ ಬದುಕಿನಲ್ಲಿ ಎಂದೂ ಸಹ ಭ್ರಷ್ಟಾಚಾರ ಮಾಡಿದವನಲ್ಲ. ನಾನು ಎಂದೂ ಸಹ ಜಾತಿವಾದಿ ಆದಂತವನಲ್ಲ. ಯಾವುದೇ ಜಾತಿಗೆ ಅನ್ಯಾಯ ಆದ್ರೆ ಅವರ ಪರವಾಗಿ ನಿಲ್ಲುವಂಥದ್ದು ಮಹರ್ಷಿ ವಾಲ್ಮೀಕಿಯ ಸಂದೇಶ. ಅದನ್ನ ಮಾಡ್ತಾ ಇದ್ದೆ. 56%, 17% SCಗಳಿಗೆ, 7% STಗಳಿಗೆ, 32%. ಈಗ MR ನಾಯಕರು 32 ಬದಲು 42% ಬ್ಯಾಕ್ವರ್ಡ್ ಕ್ಲಾಸ್ಗೆ ರಿಸರ್ವೇಶನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ನಿಮ್ಮೆಲ್ಲ ಟೀಮ್ ಇದೆಯಲ್ಲಪ್ಪ ರಾಮುಲು, ಎಲ್ಲಾದ್ರೂ ಒಂದು ಅಲ್ಲಿ ಮಹರ್ಷಿ ವಾಲ್ಮೀಕಿಯ ತಪೋವನ ಇದೆ ಅಯೋಧ್ಯೆ, ವಿಧಾನಸೌಧದ ಮುಂದೆ. ತಾಕತ್ತಿದ್ರೆ, ದಮ್ ಇದ್ರೆ, ಬದ್ಧತೆ ಇದ್ರೆ ವಾಲ್ಮೀಕಿ ಸಮಾಜದ ಜನರಿಗೆ ಅಥವಾ ಸಾಮಾಜಿಕ ನ್ಯಾಯಕ್ಕೆ ಉಗ್ರಪ್ಪನ ಕೊಡುಗೆ ಏನು? ನಿಮ್ಮ ಕೊಡುಗೆ ಏನು? ಸಾರ್ವಜನಿಕ ಚರ್ಚೆಗೆ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯ ಮುಂದೆ ನೀವು ಯಾವ ದಿನಾಂಕ ನಿಗದಿ ಮಾಡ್ತೀರೋ ನೀವೆಲ್ಲರೂ ಬನ್ನಿ. ನಿಮ್ಮದೇನು ಈ ರಾಜ್ಯದ ಕಾಂಟ್ರಿಬ್ಯೂಷನ್? ನಾನೇನು ಮಾಡಿದ್ದೇನೆ ಅಥವಾ ನಾನಿರುವಂತ ರಾಜಕೀಯ ವ್ಯವಸ್ಥೆನಲ್ಲಿ ನಾವೇನ್ ಮಾಡಿದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾಚಿಕೆ ಆಗಬೇಕು. ಬೇರೆ ಸಮಾಜದ ನಾಯಕರಿಂದ ನೋಡಿ ಕಲಿಬೇಕು. ರಾಜಕಾರಣಕ್ಕೆ ಸಮಾಜಗಳನ್ನ ಒಡೆಯುವಂಥದ್ದು ಅತ್ಯಂತ ಅಕ್ಷಮ್ಯ ಅಪರಾಧ. ನಾನು ಲಾಸ್ಟ್ ಟೈಮ್ ನಿಮ್ಮನ್ನೇ ಕುರಿತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೇಳಿದೆ, ನಾನು KPCCಯ ಉಪಾಧ್ಯಕ್ಷನಾಗಿ ಮಾತನಾಡ್ತಾ ಇಲ್ಲ, ನಾನು XMP ಆಗಿ ಮಾತನಾಡ್ತಾ ಇಲ್ಲ. ನಾನು ಇಲ್ಲಿ ಮಾತನಾಡ್ತಾ ಇರುವಂಥದ್ದು ಮಹರ್ಷಿ ವಾಲ್ಮೀಕಿಯ ವಂಶಸ್ಥನಾಗಿ. ನೀವೇನ್ ಮಾಡ್ತಾ ಇದ್ದೀರಿ? 5ನೇ ಅತಿ ದೊಡ್ಡ ಸಮಾಜ ವಾಲ್ಮೀಕಿ ಸಮಾಜ. ಈ ಸಮಾಜ ಒಂದು ಕಾಲಘಟ್ಟದಲ್ಲಿ ಎಲ್ಲರಿಗೂ ಸಹ ರಕ್ಷಣೆ ಮಾಡ್ತಾ ಇದ್ದಂತ ಸಮಾಜ. ಆದರ್ಶಪ್ರಾಯವಾದಂತಹ ಸಂದೇಶವನ್ನ ಕೊಟ್ಟಂತ ಅದು ಮಹರ್ಷಿ ವಾಲ್ಮೀಕಿ ಇರ್ಬೋದು, ಶಬರಿ ಇರ್ಬೋದು, ಏಕಲವ್ಯ ಇರ್ಬೋದು,